ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಜೆಡಿಎಸ್ನ ಪ್ರಭಾವಿ ನಾಯಕ ಎನ್ ಚಲುವರಾಯಸ್ವಾಮಿ ಕಾಂಗ್ರೆಸ್ಗೆ ಹತ್ತಿರವಾಗ್ತಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷೀಕರಿಸುವಂತಹ ಘಟನೆ ನಡೆದಿದೆ. ಇವತ್ತು ಮಂಡ್ಯದ ಸರ್ಕಾರಿ ನೌಕರರ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಕ್ರೀಡಾಕೂಟಕ್ಕೆ ಆಗಮಿಸಿದ ಜೆಡಿಎಸ್ ಶಾಸಕ ಮತ್ತು ಮಂಡ್ಯ ಜೆಡಿಎಸ್ನ ಪ್ರಭಾವಿ ನಾಯಕ ಎನ್ ಚಲುವರಾಯಸ್ವಾಮಿ ಸಿಎಂ ಪಕ್ಕಾ ಬಿಟ್ಟು ಕಾದಲ್ಲೇ ಇಲ್ಲ. ಮಧ್ಯ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಜೊತೆ ನಗುಮುಖದಲ್ಲೇ ಮಾತನಾಡ್ತಾ ಇದ್ರು. ನಂತರ ಅಂಬರೀಶ್ ಜೊತೆಗೂ ಕೆಲ ಹೊತ್ತು ಮಾತನಾಡಿದ್ರು. ಇನ್ನು ಸಿಎಂ ಯಾವುದೇ ಜಿಲ್ಲೆಗೆ ಹೋದ್ರೂ ಅಲ್ಲಿಗೆ ವಿರೋಧ ಪಕ್ಷದ ಶಾಸಕರಾಗ್ಲಿ ಮುಖಂಡರಾಗ್ಲಿ ಸಾಮಾನ್ಯವಾಗಿ ಹೋಗುತ್ತಿಲ್ಲ. ಆದರೆ ಇವತ್ತು ಜೆಡಿಎಸ್ನ ಈ ಪ್ರಭಾವಿ ನಾಯಕ ಸಿಎಂ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಸಿಎಂ ವೇದಿಕೆ ಬಿಟ್ಟು ಹೋಗೋವರೆಗೂ ಅವರ ಜೊತೆಯಲ್ಲೇ ಕುಳಿತುಕೊಂಡು ವಿಚಾರ ಲಹರಿಯಲ್ಲಿ ಮುಳುಗಿದ್ರು. ಇದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಇದನ್ನ ನೋಡಿದ್ರೆ ಕುಮಾರಸ್ವಾಮಿ ಜೊತೆ ಮುನಿಸಿಕೊಂಡಿರುವ ಜೆಡಿಎಸ್ನ ಚಲುವರಾಯಸ್ವಾಮಿ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಅನುಮಾನ ದಟ್ಟುವಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಯತೀಶ್ ಬಾಬು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಇವತ್ತಿನ ಮಂಡ್ಯದ ಕಾರ್ಯಕ್ರಮದಲ್ಲಿ ಆಗಿದ್ದೇನು? ತೆನೆ ಹೊತ್ತ ಮಹಿಳೆಯಿಂದ ದೂರಾಗಿ ಕೈ ಹಿಡಿಯುವಂತಹ ಸಾಧ್ಯತೆಗಳು ಚಲುವರಾಯಸ್ವಾಮಿ ಪಾಲಿಗೆ ಹತ್ತಿರವಾಗ್ತದೆ ಅಂತ ಅನಿಸ್ತಾ ಇದೆಯಾ? ಕಾರ್ಯಕ್ರಮದಲ್ಲಿ ಏನ್ ಸೂಚನೆ ಸಿಕ್ತು ಅಂತ? ಪ್ರತಿಮೆ ಏನಂತ ಹೇಳಿದ್ರೆ, ಏನು ಮಂಡ್ಯದಲ್ಲಿ ರಾಜ್ಯ ಮಟ್ಟ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಏನ್ ನಡೀತು, ಆ ಕಾರ್ಯಕ್ರಮದಲ್ಲಿ ಸಿಎಂ ವೇದಿಕೆಗೆ ಹತ್ತಿದ ನಂತರ ಚಲುವರಾಯಸ್ವಾಮಿ ಮತ್ತೆ ಅದ್ರ ಜೊತೆಗೆ ಅವ್ರ ಜೊತೆ ಸಂಸದರಂತ ಪುಟ್ಟರಾಜು ಮತ್ತೆ ಶಾಸಕರಾದಂತ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಇವರು ಕೂಡ ವೇದಿಕೆಯಲ್ಲಿ ಇದ್ರು. ಆದ್ರೆ ಆ ವೇದಿಕೆಯಲ್ಲಿ ಒಂದು ಸಿಎಂ ಪಕ್ಕ ಒಂದು ಕಡೆ ಅಂಬರೀಶ್ ಅವರಿಗೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ, ಅದ್ರ ಜೊತೆಗೆ ಮತ್ತೊಬ್ರು ಸಚಿವರಾದಂತಹ ಮಹದೇವ್ ಪ್ರಸಾದ್ ಅವರಿಗೆ ಒಂದು ವೇದಿಕೆಯಲ್ಲಿ ಒಂದು ಸೀಟ್ ಮೇಲೆ ಬೋರ್ಡನ್ನ ಹಾಕಿ ಅಂಟಿಸಿ ಅದನ್ನ ಸೀಟನ್ನ ಮೀಸಲು ಮಾಡಲಾಗಿತ್ತು. ಆದ್ರೆ ಇವತ್ತು ಚಲುವರಾಯಸ್ವಾಮಿ ಅವರು ಸಿಎಂನವರ ಪಕ್ಕದಲ್ಲೇ ಅಂದ್ರೆ ವೇದಿಕೆ ಕಾರ್ಯಕ್ರಮ ಆರಂಭ ಆದ ನಂತರ ವೇದಿಕೆ ಪಕ್ಕದಲ್ಲೇ ಕುಳಿತುಕೊಳ್ಳೋದ್ರ ಮೂಲಕ ಅಂದ್ರೆ ಚಲುವರಾಯಸ್ವಾಮಿ ಅವರಿಗೆ ಒಂದು 4 ಸೀಟನ್ನ ಬಿಟ್ಟು ಪಕ್ಕದಲ್ಲಿ ಅವರಿಗೆ ಆಸನವನ್ನ ಮೀಸಲು ಮಾಡಲಾಗಿತ್ತು. ಆದ್ರೆ ಚಲುವರಾಯಸ್ವಾಮಿ ಅವರು ಸಿಎಂನವರ ಪಕ್ಕದಲ್ಲೇ ಕೂತ್ಕೊಳ್ಳೋದ್ರ ಮೂಲಕ ಒಂದು ಅಚ್ಚರಿಗೆ ಕಾರಣವಾದ್ರು. ಅದ್ರ ಜೊತೆಗೆ ಈಗ ಜೆಡಿಎಸ್ ನಲ್ಲಿ ಕೆಲವು ಒಳ ಜಗಳಗಳ ಜೊತೆಗೆ ಒಂದು ಒಳಮುನಿಸು ಕೂಡ ಕಾಣ್ತಾ ಇದೆ. ಯಾಕೆಂತ ಹೇಳಿದ್ರೆ, ಕಳೆದ 2 ದಿನಗಳಿಂದ ಬೆಂಗಳೂರಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಒಂದಷ್ಟು ನಾಯಕರುಗಳು ಸಭೆಗೆ ಹೋಗಿರ್ಲಿಲ್ಲ. ಅಂದ್ರೆ ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಅದ್ರ ಜೊತೆಗೆ ಜಮೀರ್ ಅಹಮದ್ ಅವರಾಗಿರ್ಬೋದು, ಇವರೆಲ್ಲ ಕೂಡ ಒಂದು ಸಭೆಗೆ ಹೋಗ್ದೇನೆ ಒಂದು ಮುನ್ಸನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಮಂಡ್ಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಚಲುವರಾಯಸ್ವಾಮಿ ಅವರು ಸಿಎಂನವರ ಜೊತೆಲೇ ಕುಳಿತುಕೊಂಡು ಲೋಕಾಭಿರಾಮವಾಗಿ ಮಾತಾಡೋದ್ರ ಜೊತೆಗೆ ವಿಚಾರ ಲಹರಿಯಲ್ಲೂ ಕೂಡ ಒಂದು ತಲ್ಲೀನರಾಗಿದ್ರು. ಮಧ್ಯೆ ಮಧ್ಯೆ ನಗಿಯೋದ್ರ ಮೂಲಕ ಮತ್ತೆ ತಮಾಷೆ ಮಾಡೋದ್ರ ಮೂಲಕ ಕೂಡ ಸಿಎಂ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದನ್ನ ನೋಡಿದ್ರೆ ಸಿಎಂ ಜೊತೆ ಒಂದು ಆಪ್ತತೆ ಇದೆ, ಅದು ಇನ್ನೂ ಕೂಡ ಮುಂದುವರಿಬಹುದು. ಅದ್ರ ಜೊತೆಗೆ ಒಂದು ಜೆಡಿಎಸ್ ನಲ್ಲಿ ಏನು ಭಿನ್ನಮತ ಇದೆ, ಆ ಭಿನ್ನಮತವನ್ನ ಕಾಂಗ್ರೆಸ್ನವರು ಪಡಿಬಹುದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಪ್ರತಿಮಾ. ಎಸ್ ಯತೀಶ್ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.